ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕ್ ಸೇನೆಯ ಪುಂಡಾಟ ನಿಲ್ತಾ ಇಲ್ಲ. ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸ್ತಾ ಇದೆ ಪಾಕಿಸ್ತಾನ ಸೇನೆ. ಹಲವು ಗಡಿ ಗ್ರಾಮಗಳ ಜನವಸತಿ ಪ್ರದೇಶದ ಮೇಲೆ ದಾಳಿ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ಸೇನೆಯಿಂದ ಅಪ್ರಚೋದಿತವಾದಂತಹ ಗುಂಡಿನ ದಾಳಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಪೂಂಚ್ ಹಾಗೆ ರಜೌರಿಯಲ್ಲಿ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ. ಪಾಕ್ ಕೃತ್ಯಕ್ಕೆ ಭಾರತೀಯ ಸೇನೆಯಿಂದನೂ ಕೂಡ ತಕ್ಕ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಪಾಕಿಸ್ತಾನ ಒಂದು ರೀತಿ ಈಗ ಪೆಟ್ಟು ತಿಂದ ನಾಯಿ ಅಂತಾಗಿದೆ. ಅದು ಕೊನೆ ತನಕನೂ ಕೂಡ ಬೊಗಳ್ತಾನೆ ಇರುತ್ತೆ. ಒಂದು ರೀತಿಯಾದಂಥ ಅರ್ಚಾಟ ಸಹಜವಾಗಿ ಇದ್ದೇ ಇರುತ್ತೆ ಪಾಕಿಸ್ತಾನದ್ದು. ಆಮೇಲೆ ಇನ್ನೊಂದು ವಿಚಾರ ಅಂತಾದರೆ ಹೀಗೆ ಮನ ಬಂದಂತೆ ಗುಂಡು ಹಾರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಭಾರತದ ಗಡಿ ಪ್ರದೇಶದಲ್ಲಿರುವಂಥ ಜನವಸತಿ ಪ್ರದೇಶಗಳ ಮೇಲೆ ಹೀಗೆ ಅಪ್ರಚೋದಿತವಾದಂಥ ಗುಂಡಿನ ದಾಳಿ ನಡೆಸ್ತಾ ಇರೋದು ಸ್ಥಳೀಯರ ಜೀವಕ್ಕೆ ಕೂಡ ಬಹಳ ಕುತ್ತು. ಇವರು ಈ ಥರದ ವರ್ತನೆಯನ್ನು ತೋರಿಸಿದ್ರೆ ಅಥವಾ ಈ ಥರದ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿಯೇ ಅಲ್ಲಿನ ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಘೋಷಿಸಲಾಗಿದೆ. ಯಾಕಂತಂದರೆ ಪಾಕ್ನ ಪ್ರೇರಿತ ಉಗ್ರರ ರೀತಿಯಲ್ಲಿ ಅಲ್ಲಿನ ಸೈನಿಕರು ಕೂಡ ಹಾಗೆ ಮಾನವೀಯತೆ ಇಲ್ಲದೆ ಇರುವಂತಹ ಮಂದಿ ಅವರೆಲ್ಲ. ಸೊ ಯಾರ ಮೇಲೆ ಯಾವ ಸಂದರ್ಭದಲ್ಲೂ ಬೇಕಾದರೆ ಅಟ್ಯಾಕ್ ಮಾಡಬಹುದಾದಂಥ ಚಾನ್ಸಸ್ ಇರುತ್ತೆ. ಹಿಂದೆನೂ ಕೂಡ ನಾವು ಒಂದಷ್ಟು ಘಟನೆಗಳಲ್ಲಿ ಗಮನಿಸಿದ್ದೀವಿ ಅಂಥದ್ದನ್ನೆಲ್ಲವೂ ಕೂಡ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.